ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಹರಿಹರದ ಹರಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷ ಒಂದೊಂದು ವಿಧದಲ್ಲಿ ಆ ಹರ ಜಾತ್ರೆಯನ್ನು ಒಂದೊಂದು ಥೀಮ್ ಇಟ್ಟುಕೊಂಡು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವದ ಸಮಾರೋಪ ಸಮಾರಂಭ 1824 ಅಕ್ಟೋಬರ್ 23ಕ್ಕೆ ವೀರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ಗಳಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ. ಹಿನ್ನೆಲೆಯಲ್ಲಿ ಈ ವರ್ಷ ನಾವು ಹೋದ ವರ್ಷ ಪೀಠದಲ್ಲಿ ಚೆನ್ನಮ್ಮನ ವಿಜಯೋತ್ಸವ ಆರಂಭ ಮಾಡಿದ್ವಿ. ಈಗ ಅದು ಒಂದು ವರ್ಷ ಸಮಾರೋಪ ಸಮಾರಂಭ ಅಕ್ಟೋಬರ್ 23ರಿಂದ 2025 ಆಗಿತ್ತಲ್ಲ. ಈ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬದಂದು ವಿಜಯೋತ್ಸವ ಸಮಾರೋಪ ಸಮಾರಂಭ ಇದೆ. ಮೊಟ್ಟ ಮೊದಲ ಬಾರಿಗೆ ಶ್ರೀಪೀಠದಿಂದ ಚೆನ್ನಮ್ಮನ ಹೆಸರಿನಲ್ಲಿ, ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡ್ತಾ ಇದ್ದಾವೆ. ಈ ವರ್ಷ ಅದನ್ನು ಆರಂಭ ಮಾಡಿದ್ದಾವೆ. ಈ ವರ್ಷ ಹರ ಜಾತ್ರೆಗೆ ಪ್ರತಿ ವರ್ಷ ಒಬ್ಬೊಬ್ಬರು ಅಧ್ಯಕ್ಷರಾಗಿದ್ದರು. ಈ ವರ್ಷ ಡಾಕ್ಟರ್ ಬಸವರಾಜ್ ವೀರಾಪುರ ಅಂತೇಳಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಭಕ್ತರು, ಅಥಣಿ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಈ ಭಾಗದ ಎಲ್ಲ ತಾಲೂಕಿನಿಂದ ವರ್ಷ ಹರ ಜಾತ್ರೆಗೆ ಭಕ್ತರು ಬರ್ತಾ ಇದ್ದಾರೆ. ತಾವೆಲ್ಲ ಭಕ್ತರು ಈ ಹರ ಜಾತ್ರೆಗೆ ಜನವರಿ 15ರಂದು ತಾವೆಲ್ಲ ಹರಿಹರಕ್ಕೆ ಬರಬೇಕು, ಹರ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು. ನಾವೆಲ್ಲ ಸೇರಿಕೊಂಡು ವೀರಾಣಿ ಚೆನ್ನಮ್ಮನಿಗೆ ಒಂದು ಮತ್ತೆ ಗೌರವ ಸಲ್ಲಿಸುವಂಥ ಸಮಯ ಬಂದಿದೆ. ಅದಕ್ಕೆ ತಾವೆಲ್ಲರೂ ಈ ಹರ ಜಾತ್ರೆಗೆ ತಾವೆಲ್ಲ ಬನ್ನಿ. ಮತ್ತು ಹರ ಅಂದರೆ ಉತ್ಸಾಹ, ಹರ ಅಂದರೆ ಹುಮ್ಮಸ್ಸು. ಅದಕ್ಕೆ ಹಿಂದೆ ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೆ, ಯಾವುದೇ ಒಂದು ಯಾತ್ರೆಗೆ ಹೋಗಬೇಕಾದ್ರೆ ಹರ ಹರ ಮಹಾದೇವ ಅಂಥೇಳಿ ಘೋಷಣೆ ಮಾಡ್ತಾ ಇದ್ರು. ಹಾಗೆ ನಮ್ಮ ಜನಗಳಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು, ಚೈತನ್ಯವನ್ನು ತುಂಬುವಂಥ ಒಂದು ಹರ ಜಾತ್ರಾ ಮಹೋತ್ಸವ ಈಗಾಗಲೇ ನಾಡಿನ ತುಂಬೆಲ್ಲ ಸಾಕಷ್ಟು ಅದು ಪ್ರಚಲಿತವಾಗಿದೆ. ಹಾಗಾಗಿ ತಾವೆಲ್ಲರೂ ಮಾಧ್ಯಮದ ಮೂಲಕ ತಾವೆಲ್ಲರೂ ಭಕ್ತರು ಇದನ್ನೇ ತಾವು ಆಮಂತ್ರ ಅಂತ ತಿಳ್ಕೊಂಡು ತಾವೆಲ್ಲರೂ ಹರ ಜಾತ್ರೆಗೆ ಬರಬೇಕು ಅಂಥೇಳಿ ತಮ್ಮೆಲ್ಲರನ್ನ ಆಹ್ವಾನ ಮಾಡ್ತವೆ.